ಮಕ್ಕಳೇ ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ಒಂದು ಹೊಸ ಪೊಯಿಟ್ರಿನ ಸ್ಟಾರ್ಟ್ ಮಾಡೋಣ. ಯಾವ ಪೊಯಿಟ್ರಿ ಇದು? CLM ನ ಬರೆದಿರುವಂತಹ ಕವಿ ಯಾರು? ಜಾನ್ ಮೇಸ್ಫೀಲ್ಡ್. ಸೊ ಒಂದು ಸ್ಪೆಕ್ಯುಲೇಷನ್ ಇದೆ ಮಕ್ಕಳೇ, ಮೋಸ್ಟ್ಲಿ CLM ಅಂದ್ರೆ ಅವರ ಅಮ್ಮನ ಹೆಸರು ಕ್ಯಾರೋಲೈನ್ ಎಲ್ ಮೇಸ್ಫೀಲ್ಡ್ ಅಂತ ಜನ ಕೂಡ ಹೇಳ್ತಾರೆ. ಇದು ಅವರ ಅಮ್ಮನಿಗೆ ಡೆಡಿಕೇಟ್ ಮಾಡಿರುವಂತಹ ಒಂದು ಪದ್ಯವು ಕೂಡ. ಸೊ ನಡೀರಿ ಇವಾಗ ಎಕ್ಸ್ಪ್ಲನೇಷನ್ಗೆ ಹೋಗೋಣ. ಸೊ ನಾನಿವಾಗ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ ದ ಡಾರ್ಕ್ ವೂಮ್ ವೇರ್ ಐ ಬಿಗನ್, ಮೈ ಮದರ್ಸ್ ಲೈಫ್ ಮೇಡ್ ಮೀ ಅ ಮ್ಯಾನ್. Through all the months of human birth, her beauty fed my common earth. I cannot see nor breathe nor stir, but through the death of some of her. ಆಯ್ತಾ? ಸೊ ಇಲ್ಲಿ ರೈಮಿಂಗ್ ಸ್ಕೀಮ್ ನೋಡಬೇಕು ಅಂದ್ರೆ ಬಿಗ್ಯಾನ್, ಮ್ಯಾನ್, ಬರ್ತ್, ಅರ್ತ್, ಸ್ಟಿರ್, ಹರ್. ಆಯ್ತಾ? ಸೊ ಇದೇನಿದೆ ಎ ಎ ಬಿ ಬಿ ಹಾಗೂ ಸಿ ಸಿ. ನಡೀರಿ ಈಗ ಒಂದು ಎಕ್ಸ್ಪ್ಲನೇಷನ್ ನ ಸ್ಟಾರ್ಟ್ ಮಾಡೋಣ. ಇನ್ ದ ಡಾರ್ಕ್ ವೂಮ್ ವೇರ್ ಐ ಬಿಗ್ಯಾನ್ ಅಂದ್ರೆ ನಾವು ಹುಟ್ಟಾಗ ಹೆಂಗಿರ್ತೀವಿ, ಫಸ್ಟ್ ನಮ್ಮ ಅಮ್ಮನ ಒಂದು ಹೊಟ್ಟೆಲಿ ಅಥವಾ ನಾವು ಪ್ರೆಗ್ನೆನ್ಸಿ ಟೈಮ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ ಒಂದು ವೂಮ್ ಅಲ್ಲಿ ಏನೊಂದು ಪಾಪು ಇರತ್ತಲ್ಲ 9 months, ಅದು ಡಾರ್ಕ್ ಆಗಿರುತ್ತೆ. ಸೊ ಇನ್ ದ ಡಾರ್ಕ್ ವೂಮ್ ವೇರ್ ಐ ಬಿಗನ್, ನಾನ್ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು, ಅಲ್ಲಿಂದಾನೇ ನನ್ನ ಗ್ರೋತ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ಮೈ ಮದರ್ಸ್ ಲೈಫ್ ಮೇಡ್ ಮೀ ಅ ಮ್ಯಾನ್. ಅದು ನಾನಾಗೆ ಆ ಮಗು ಅವರಾಗೆ ಅವರು ಬೆಳ್ಕೊಂತಾರ? ಇಲ್ಲ ಇಲ್ಲ, ಅಮ್ಮನ ಜೀವವೇ ಅದಕ್ಕೆ ಒಂದು ಜೀವವನ್ನ ಕೊಡುತ್ತೆ. ಮೈ ಮದರ್ಸ್ ಲೈಫ್ ಮೇಡ್ ಮೀ ಅ ಮ್ಯಾನ್. ಆ ಒಂದು ಮನುಷ್ಯವನ್ನ ಮಾಡ್ತು ಯಾವುದು? ನನ್ನ ಅಮ್ಮನ ಜೀವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ರೂ ಆಲ್ ದ ಮಂತ್ಸ್ ಆಫ್ ಹ್ಯೂಮನ್ ಬರ್ತ್, ಆ 9 ತಿಂಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೇಗೆ ನಾನು ಗ್ರೋ ಆಗಿ ಬಂದು ಒಂದು ಹುಟ್ಟಿದ್ನೋ, ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್. ಅದಾಗೆ ಅದು ಮಗು ಬೆಳ್ಕೊಂಡ್ಬಿಡುತ್ತಾ? ಇಲ್ಲ, ಅವಳ ಒಂದು ಬ್ಯೂಟಿ, ಅವಳ ಒಂದು ಪ್ರೀತಿ ಏನಿದೆ ನನ್ನನ್ನ ಬೆಳೆಸ್ತು ಅಂತ ಹೇಳ್ತಾ ಇದ್ದಾನೆ. ಐ ಕೆನಾಟ್ ಸಿ ನಾಟ್ ಬ್ರೀತ್ ನಾಟ್ ಸ್ಟಿರ್, ಬಟ್ ಥ್ರೂ ದ ಡೆತ್ ಆಫ್ ಸಮ್ ಆಫ್ ಹರ್. ಅವಳು ಇಲ್ದರೆ ನಾನು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಇವತ್ತು ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ, ಅಥವಾ ನಾನು ಈ ತರ ಜೀವಂತವಾಗಿ ಬಂದಿದ್ದೀನಿ ಅಂದ್ರೆ ಅವಳೇ ಕಾರಣ. ಬಿಕಾಸ್ ಆ ನರಿಶ್ಮೆಂಟ್ ಅಲ್ಲಿ ಅವಳು ನನ್ನನ್ನ ಬೆಳೆಸೋದಕ್ಕೋಸ್ಕರ ಏನೇನ್ ನರಿಶ್ಮೆಂಟ್ ಹೋಯ್ತೋ ಅದು ಅವಳ ಭಾಗವನ್ನು ಅವಳು ಅಲ್ಲಿ ತ್ಯಾಗಿಸಿದಾಳೆ ಅಂತ ಹೇಳ್ತಾ ಇದ್ದಾರೆ. ಐ ಕೆನಾಟ್ ಸಿ ನಾಟ್ ಬ್ರೀತ್ ನಾಟ್ ಸ್ಟಿರ್, ಬಟ್ ಥ್ರೂ ದ ಡೆತ್ ಆಫ್ ಸಮ್ ಆಫ್ ಹರ್ ಅಂತ ಹೇಳ್ತಾರೆ. ಸೊ ನಾನು ಇವತ್ತು ನನಗೆ ಈ ಜೀವನ ಸಿಕ್ಕಿದೆ ಅಂದ್ರೆ, ನಾನು ಈ ತರ ಹುಟ್ಟು ಬಂದಿದ್ದೀನಿ ಅಂದ್ರೆ ಅವಳೇ ಕಾರಣ, ಅವಳ ನರಿಶ್ಮೆಂಟೇ ಕಾರಣ, ಮತ್ತೆ ಅವಳ ತ್ಯಾಗವೇ ಕಾರಣ ಅಂತ ಹೇಳ್ತಾ ಇದ್ದಾನೆ. ಸೊ ಮಕ್ಕಳೇ, ಇಲ್ಲಿ ಇನ್ನೊಂದು ನಾನು ಹೇಳ್ಬೇಕು ಅಂತ ಇದ್ದೀನಿ. ಹರ್ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್ ಅಂದ್ರೆ, ಬ್ಯೂಟಿ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಮಾತ್ರ ಅಲ್ಲ, ಅವಳಲ್ಲಿರುವಂತಹ ಒಂದು ಧೈರ್ಯ, ಅವಳಲ್ಲಿರುವಂತಹ ಒಂದು ಪ್ರೀತಿ ಏನಿದೆ ಅದನ್ನ ಕೂಡ ಕೊಡ್ತಾ ಇದ್ದಾಳೆ. ಅಂಡ್ ಅದೇ ಇವನನ್ನ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾರೆ. ಸರಿ, ನಡೀರಿ ಇವಾಗ ಮುಂದೆ ನೋಡೋಣ. ಡೌನ್ ಇನ್ ದ ಡಾರ್ಕ್ನೆಸ್ ಆಫ್ ದ ಗ್ರೇವ್, she cannot see the life she gave. For all her love she cannot tell whether I use it ill or well. Nor knock at dusty doors to find her beauty dusty in the mind. ಇಲ್ಲಿ ಮಕ್ಕಳೇ ನಮ್ಮ ರೈಮಿಂಗ್ ಸ್ಕೀಮ್ ನ ನೋಡೋಣ. ಇಲ್ಲಿ ಡಿ ಬರುತ್ತೆ ಗ್ರೇವ್ ಅಂಡ್ ಗೇವ್, ಇ ಬರುತ್ತೆ ಟೆಲ್ ಅಂಡ್ ವೆಲ್, ಎಫ್ ಬರುತ್ತೆ ಫೈಂಡ್ ಅಂಡ್ ಮೈಂಡ್. ಆಯ್ತಾ? ಸೊ ಇಲ್ಲಿ ಎ ಬಿ ಬಿ ಸಿ ಸಿ ಡಿ ಇ ಡಿ ಡಿ ಆ ತರ ಕಂಟಿನ್ಯೂ ಆಗಿದೆ ರೈಮಿಂಗ್ ಸ್ಕೀಮು. ಇವಾಗ ಅರ್ಥ ನೋಡೋಣ ಬನ್ನಿ. ಡೌನ್ ಇನ್ ದ ಡಾರ್ಕ್ನೆಸ್ ಆಫ್ ದ ಗ್ರೇವ್ ಅಂದ್ರೆ ಇವಾಗ ಫಾಸ್ಟ್ ಫಾರ್ವರ್ಡ್ ಹೋಗ್ತಾ ಇದೆ, ಅವಳು ಇವಾಗ ಬದುಕಿಲ್ಲ. ಆಯ್ತಾ? ಶಿ ಈಸ್ ನೋ ಮೋರ್. ಆಯ್ತಾ? ಅವ್ರು ಜೀವಂತವಾಗಿಲ್ಲ ಇವಾಗ. ಡಾರ್ಕ್ನೆಸ್ ಆಫ್ ದ ಗ್ರೇವ್ ಅಂದ್ರೆ ಅವ್ರ ಗ್ರೇವ್ ಅಲ್ಲಿ ಇರುವಂತಹ ಡಾರ್ಕ್ನೆಸ್, ಅಲ್ಲಿದ್ದಾಳೆ ಅವ್ರ ಅಮ್ಮ. ಸೊ ಮೊದಲನೇ ಸ್ಟ್ಯಾನ್ಸ್ ಅಲ್ಲಿ ನೀವು ನೋಡ್ತೀರಾ ಅವನು ಡಾರ್ಕ್ನೆಸ್ ಇನ್ ದ ವೂಮ್ ನ ಡಿಫೈನ್ ಮಾಡ್ತಾರೆ. ಹೇಗೆ ಆ ಒಂದು ಹೊಟ್ಟೆಲಿ ಒಂದು ಗರ್ಭದಲ್ಲಿ ಒಂದು ಮಗು ಹುಟ್ಟವಾಗ ಅಥವಾ ಬೆಳೆಯುವಾಗ ಹೇಗೆ ಅಲ್ಲಿ ಒಂದು ಕತ್ತಲೆ ಇರುತ್ತೆ ಅಂತ, ಅಲ್ಲಿಂದ ಬಂದು ಇವಾಗ ಕತ್ತಲೆ ಇನ್ನೊಂದ್ಸತಿ ರೆಫರ್ ಮಾಡಿದ್ದಾನೆ, ಬಟ್ ಈ ಸತಿ ಅವ್ರ ಅಮ್ಮನ ಗ್ರೇವ್ ಅಲ್ಲಿ. ಆಯ್ತಾ ಮಕ್ಕಳೇ? ಡೌನ್ ಇನ್ ದ ಡಾರ್ಕ್ನೆಸ್ ಆಫ್ ದ ಗ್ರೇವ್ ಶಿ ಕೆನಾಟ್ ಸಿ ದ ಲೈಫ್ ಶಿ ಗೇವ್. ಅವಳು ಇವಾಗ ಇಲ್ಲ, ಅವಳು ಒಂದು ಮನುಷ್ಯನಿಗೆ ಹುಟ್ಟಿಸಿದ್ಲೋ ಅವನನ್ನ ನೋಡಕ್ಕಾಗಲ್ಲ. ಆಯ್ತಾ? ಸೊ ಅವಳು
ಅವಳ ಲೈಫ್ ಯಾರಿಗೆ ಕೊಟ್ಲೋ ಅವನ್ ಹೇಗಿದ್ದಾನೆ ಅಂತ ಅವಳು ಇವಾಗ ನೋಡಕ್ಕೆ ಸಾಧ್ಯವಿಲ್ಲ. For all her love, she cannot tell whether I use it ill or well. ಅವಳು ಅಷ್ಟು ನನ್ನನ್ನು ನೋಡ್ಕೊಂಡ್ಲು. ಆ 9 ತಿಂಗಳಾಗಿರ್ಲಿ, ಆಮೇಲೆ ಹುಟ್ಟಿದ ಮೇಲೆ ಆಗಿರ್ಲಿ, ಸ್ವಲ್ಪ ವರ್ಷಗಳು ಅವಳು ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ಲು, ಅಷ್ಟು ನರಿಶ್ ಮಾಡಿ ನನ್ನನ್ನು ಬೆಳೆಸಿದ್ಲು. ಬಟ್ ಅಷ್ಟೆಲ್ಲ ಲವ್ ಕೊಟ್ಮೇಲೂ ಇವಾಗ ಅವಳು ಹೇಳಕ್ಕಾಗಲ್ಲ, ಬಿಕಾಸ್ ಅವಳು ಬದುಕಿಲ್ಲ ಅಲ್ಲ. ಸೊ ಅವಳು ಗೊತ್ತಾಗಲ್ಲ ಆ ಪ್ರೀತಿನ ನಾನು ಚೆನ್ನಾಗಿ ಯೂಸ್ ಮಾಡ್ತೀನ, ಒಳ್ಳೆತನದಕ್ಕೆ ಯೂಸ್ ಮಾಡ್ತೀನ, ಅಥವಾ ಕೆಟ್ಟದಕ್ಕೆ ಯೂಸ್ ಮಾಡ್ತೀನಾ ಅಂತ. ಇಲ್ ಆರ್ ವೆಲ್, ನಾನು ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ತೀನಾ ಅಥವಾ ತಪ್ಪಾಗಿ ಯೂಸ್ ಮಾಡ್ತೀನಾ ಅಂತ ಅವಳಿಗೆ ಗೊತ್ತಾಗಲ್ಲ. Nor knock at dusty doors to find her beauty dusty in the mind. ಸೊ ಇವಾಗ ಪೋಯೆಟು ದೊಡ್ಡವರಾಗ್ಬಿಟ್ಟಿದ್ದಾರೆ. ಸೊ ಅವರ ಮೆಮೊರಿ, ಅವ್ರ ಅಮ್ಮನ ಮೆಮೊರಿ ಅಷ್ಟಿಲ್ಲ, ಸ್ವಲ್ಪ ಡಸ್ಟಿ ಆಗಿದೆ, ಫೇಡ್ ಆಗ್ಬಿಟ್ಟಿದೆ. ಸೊ ಅವಳ ಬಗ್ಗೆ ಅಷ್ಟು ಜ್ಞಾಪಕ ಕೂಡ ಪೋಯೆಟಿಗೆ ಇಲ್ಲ. ಸೊ ಇವಾಗ ಅವ್ರು ಹೇಳ್ತಾ ಇದ್ದಾರೆ, ಅವಳು ಜೀವನವನ್ನ ಕೊಟ್ಟು ಅಷ್ಟು ನರಿಶ್ ಮಾಡಿದ್ರು, ಇವಾಗ ನಾನು ಆ ಪ್ರೀತಿನ ಒಳ್ಳೇದಾಗಿ ಯೂಸ್ ಮಾಡ್ತಿದ್ದೀನ ಕೆಟ್ಟದಾಗಿ ಯೂಸ್ ಮಾಡಿದ್ದೀನ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅವಳ ಮೆಮೊರಿ ಏನಾಗಿದೆ ಓವರ್ ದ ಇಯರ್ಸ್ ಫೇಡ್ ಕೂಡ ಆಗ್ಬಿಟ್ಟಿದೆ, ಬಿಕಾಸ್ ಪೋಯೆಟ್ ಇವಾಗ ದೊಡ್ಡವನ್ ಕೂಡ ಆಗ್ಬಿಟ್ಟಿದ್ದಾನೆ. ಆಯ್ತಾ ಮಕ್ಕಳೇ, ಮುಂದೆ ನೋಡೋಣ. ಇಫ್ ದ ಗ್ರೇವ್ಸ್ ಗೇಟ್ ಕುಡ್ ಬಿ ಅನ್ಡನ್, ಶಿ ವುಡ್ ನಾಟ್ ನೋ ಹರ್ ಲಿಟಲ್ ಸನ್. ಐ ಆಮ್ ಸೋ ಗ್ರೋನ್. If we should meet, she would pass by me in the street. Unless my soul's face let her see my sense of what she did for me ಅಂತ ಹೇಳ್ತಾನೆ. ಸೊ ಇಲ್ಲಿ ಕೂಡ ರೈಮಿಂಗ್ ಸ್ಕೀಮ್ನ ನೋಡೋಣ. ಅನ್ಡನ್, ಸನ್, ಆಯ್ತಾ. ಹಿಂದಿನ ಪರ್ಟಿಕ್ಯುಲರ್ ಸ್ಟ್ಯಾನ್ಸಲ್ಲಿ ನಾವು ಯಾವ್ದಕ್ಕೆ ನಿಲ್ಸಿದ್ವಿ? ಎಫ್ಗೆ ನಿಲ್ಸಿದೀವಿ. ಇದು ಜಿ ಆಗತ್ತೆ. ಇಲ್ಲಿ ಮೀಟ್ ಅಂಡ್ ಸ್ಟ್ರೀಟ್ ಹೆಚ್ಚು, ಇದು ಐ. ಸಿ ಮೀ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಇದರ ರೈಮಿಂಗ್ ಸ್ಕೀಮು. ಇವಾಗ ಅರ್ಥ ನೋಡೋಣ ಬನ್ನಿ. ಇಫ್ ದ ಗ್ರೇವ್ಸ್ ಗೇಟ್ ಕುಡ್ ಬಿ ಅನ್ಡನ್, ಶಿ ವುಡ್ ನಾಟ್ ನೋ ಹರ್ ಲಿಟಲ್ ಸನ್. ಇವಾಗ ಅಕಸ್ಮಾತ್ ಅವಳು ಜೀವಂತವಾಗಿ ಬಂದ್ಬಿಟ್ರೆ, ಅರ್ಥ ಆಯ್ತಾ, ಅವಳು ಗ್ರೇವ್ ಇಂದ ಎದ್ದಿ ಬಂದು ನನ್ನನ್ನು ನೋಡಿದ್ರೆ ಅವಳಿಗೆ ಅವಳ ಮಗನನ್ನ ಐಡೆಂಟಿಫೈಯೇ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ. ಬಿಕಾಸ್ ಅವನು ಇವಾಗ ಲಿಟಲ್ ಸನ್ ಆಗಿಲ್ಲ, ಒಬ್ಬ ಚೇಂಜ್ಡ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಐ ಆಮ್ ಸೋ ಗ್ರೋನ್ ಅಂದ್ರೆ ದೊಡ್ಡವನಾಗಿದ್ದಾನೆ. ಅವನ ಸುತ್ತಮುತ್ತ ಇರುವಂತಹ ಒಂದು ಲೈಫ್ ಎಕ್ಸ್ಪೀರಿಯನ್ಸಸ್ ಆಗಲಿ, ಸಿಚುಯೇಷನ್ ಇಂದ ಅವನು ಕಲ್ತಿ ಒಬ್ಬ ಚೇಂಜ್ಡ್ ಮ್ಯಾನ್ ಆಗಿ ಕೂಡ ಆಗಿದ್ದಾನೆ. ಆ ಚಿಕ್ಕೋನಾಗಿದ್ದಾಗ ಅವ್ರಮ್ಮ ಯಾವ ಮಗುವನ್ನ ತಿಳಿದಿದ್ರೋ ಆ ಮಗು ಅಲ್ಲ ಅವನು ಅಂತ ಹೇಳ್ತಾ ಇದ್ದಾರೆ. ಇಫ್ ವಿ ಶುಡ್ ಮೀಟ್, ಅಕಸ್ಮಾತ್ ಅವ್ರು ಬಂದು ನನ್ನನ್ನು ಮೀಟ್ ಮಾಡಿದ್ರೆ, ಶಿ ವುಡ್ ಪಾಸ್ ಬೈ ಮೀ ಇನ್ ದ ಸ್ಟ್ರೀಟ್. ಅವ್ರಿಗೆ ನನ್ನನ್ನು ಐಡೆಂಟಿಫೈ ಕೂಡ ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ಹೊಟ್ಟೋಗ್ತಾರೆ. ಬಿಕಾಸ್ ಅವ್ರು ಇವಾಗ ಒಬ್ಬ ಚೇಂಜ್ಡ್ ಮ್ಯಾನ್ ಆಗಿ ಕೂಡ ಇದ್ದಾರೆ. ಅನ್ಲೆಸ್ ಮೈ ಸೋಲ್ಸ್ ಫೇಸ್ ಲೆಟ್ ಹರ್ ಸಿ ಮೈ ಸೆನ್ಸ್ ಆಫ್ ವಾಟ್ ಶಿ ಡಿಡ್ ಫಾರ್ ಮೀ. ಅನ್ಲೆಸ್ ನಾನು ನನ್ನ ಒಳಗಿನ ಮನಸ್ಸಿನ ಒಂದು ಭಾವಚಿತ್ರವನ್ನ ತೆಗ್ದು ಅವಳಿಗೆ ತೋರ್ಸೋ ತನಕ ಅವಳಿಗೆ ಗೊತ್ತಾಗಲ್ಲ ಅವಳು ನನಗೆ ಏನು ಮಾಡಿದ್ಲು. ನಾನು ನನ್ನ ಒಂದು ಸೋಲಿಂದ ಅವಳಿಗೆ ಕನೆಕ್ಟ್ ಆಗ್ದರೆ ಅಥವಾ ಅವಳಿಗೆ ಹೇಳ್ದರೆ ಅವಳಿಗೆ ಗೊತ್ತೇ ಆಗಲ್ಲ ನಾನು ಅವಳ ಮಗ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ ಮಕ್ಕಳೇ, ನಡೀರಿ ಇವಾಗ ಮುಂದಿನ ಸ್ಟ್ಯಾನ್ಸಾ ನೋಡೋಣ. ವಾಟ್ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್ ಮೈ ಡೆತ್ ಟು ಹರ್ and womankind? What women's happier life repays her for those months of wrecked days? For all my mouthless body leached air, births releasing hell was reached ಅಂತ ಹೇಳ್ತಾರೆ. ಇಲ್ಲಿ ಮೈಂಡು ವಿಮೆನ್ ಕೈಂಡು ರೈಮಿಂಗು ಜೆ ಬರತ್ತಿದು, ರೀಪೇಸ್ ಡೇಸು ಕೆ ಬರುತ್ತೆ, L is leached and reached. ಆಯ್ತಾ ಮಕ್ಕಳೇ, ಸೊ ಇದು ಇದರ ರೈಮಿಂಗ್ ಸ್ಕೀಮು. ಇವಾಗ ನೋಡೋಣ ಬನ್ನಿ. ವಾಟ್ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್ ಮೈ ಡೆತ್ ಟು ಹರ್ ಅಂಡ್ ವಿಮೆನ್ ಕೈಂಡ್? ನಾನು ಅಂಥದ್ದು ಏನು ಮಾಡಿದ್ದೀನಿ? ಬಿಕಾಸ್ ನಮ್ಮಮ್ಮ ಅಷ್ಟೆಲ್ಲ ನನಗೆ ಒಂದು ತ್ಯಾಗ ಮಾಡಿ ಅವರನ್ನೇ ತ್ಯಾಗ ಮಾಡ್ಕೊಂಡು ನನ್ನನ್ನು ಬೆಳೆಸಿದ್ರು. ನಾನು ಅಂಥದ್ದು ಏನು ಮಾಡಿದ್ದೀನಿ? ಬಿಕಾಸ್ ನನಗೆ ಅವಳ ಒಂದು ತ್ಯಾಗ ಇವಾಗ ತನಕ ಜ್ಞಾಪಕ ಇದೆ. ನಾನು ಎಷ್ಟು ಅವಳಿಗೆ ವಾಪಸ್ ತೀರಿಸ್ಬೇಕು ಅಂತ ನನಗೆ ಜ್ಞಾಪಕ ಇದೆ. ಅವಳಂತ ಮಾತ್ರ ಅಲ್ಲ, ಬಟ್ ಬಾಕಿ
ವಿಮೆನ್ ಕೂಡ, ಬಿಕಾಸ್ ಅವರು ಇದೇ ಜರ್ನಿನ ಕ್ಯಾರಿ ಮಾಡ್ತಾರೆ. ಅವ್ರಿಗೊಂದು ಮಗು ಆದಾಗ, ಮಗು ಹುಟ್ಟಿದಾಗ 9 ತಿಂಗಳು ಅವ್ರಿಗೆ ಒಂದು ನರಿಶ್ಮೆಂಟ್ನ ಕೊಟ್ಟು, ಅವರ ಒಂದು ಸ್ಟ್ರೆಂತನ್ನ ಕೊಟ್ಟು ಆ ಮಗುನ ಬೆಳೆಸ್ತಾರಲ್ಲ, ಅದನ್ನ ಜ್ಞಾಪಕ ಇಟ್ಕೊಳ್ಳೋಕ್ಕೆ ನಾನು ಅಂಥದ್ದು ಏನು ಮಾಡಿದ್ದೀನಿ ಅಂತ ಇಲ್ಲಿ ಕ್ವೆಶನ್ನ ಕೇಳ್ತಾ ಇದ್ದಾರೆ. ವಾಟ್ ವಿಮೆನ್ಸ್ ಹ್ಯಾಪಿಯರ್ ಲೈಫ್ ರೀಪೇಸ್ ಫಾರ್ ದೋಸ್ ಮಂತ್ಸ್ ಆಫ್ ರೆಚ್ಡ್ ಡೇಸ್. ಆಯ್ತಾ? ಸೊ ಅವನಿಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇದ್ದಾನೆ, ಆ ಒಂದು ಕಷ್ಟವಾದ ಸಮಯ ಎಲ್ಲ ವಿಮೆನ್ ಅನುಭವಿಸ್ತಾರೆ ಅಂತ. ಅಂಡ್ ಅವನು ಒಪ್ಕೊಂತಾ ಇದ್ದಾನೆ ಕೂಡ ಆ ಡೇಸ್ ಈಸಿಯರ್ ಅಲ್ಲ ಅಂತ, ತುಂಬಾ ಕಷ್ಟ ಅಂತ ಅವನಿಗೆ ಗೊತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆ ಮನ್ಸು ಹೇಗೆ ಆ ಅಮ್ಮ ಆ ಹೊಟ್ಟೆಲಿ ಮಗುನ ಇಟ್ಕೊಂಡು ಬೆಳೆಸ್ತಾರೋ ಅದು ಕಷ್ಟವಾದ ಸಮಯ ಅಂತ ಕೂಡ ಅವನು ಅಕ್ಸೆಪ್ಟ್ ಮಾಡ್ತಾ ಇದ್ದಾನೆ. ಸೊ ಈ ಪರ್ಟಿಕ್ಯುಲರ್ ಒಂದು ಕಷ್ಟಕವಾಗಿರುವಂತಹ ಸಮಯವನ್ನು ಅವಳು ಯಾವ ಭಾಗ ಅವಳು ಜೀವಂತವಾಗಿ ಅವಳು ಖುಷಿಯಾಗಿರ್ತಾಳೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಫಾರ್ ಆಲ್ ಮೈ ಮೌತ್ಲೆಸ್ ಬಾಡಿ ಲೀಚ್ ಏರ್ ಬರ್ಡ್ಸ್ ರಿಲೀಸಿಂಗ್ ಹೆಲ್ ವಾಸ್ ರೀಚ್. ಅಂದ್ರೆ ಅವನು ಹುಟ್ಟಕ್ಕಿಂತ ಮುಂಚೆ, ಅಂದ್ರೆ ಆ 9 ತಿಂಗಳು ಏನ್ ಜರ್ನಿ ಇರುತ್ತೆ ಅವನ ಅಮ್ಮನ ಜೊತೆ, ಒಂದು ಲೀಚ್ ತರ ಅವ್ರ ಅಮ್ಮನಿಗೆ ಅಂಟ್ಕೊಂಡಿದ್ದ. ಲೀಚ್ ಅನ್ನೋದೇನಿದೆ ಮಕ್ಕಳೇ, ಅದು ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಯೂಸ್ ಮಾಡಲ್ಲ ಅಲ್ಲ. ಲೀಚ್ ಅಂದ್ರೆ ಮೈಗೆ ಅಂಟು ಬಿಡುತ್ತೆ, ಅದನ್ನ ಬಿಡ್ಸಕ್ ಕಷ್ಟ. ಹಂಗೇನೆ ಇವನು ಕೂಡ ಆ 9 ತಿಂಗಳು ಅವ್ರ ಅಮ್ಮನ್ನ ಅಂಟಿದ್ದ. ಮೌತ್ಲೆಸ್ ಅಂದ್ರೆ, ಮೌತ್ಲೆಸ್ ಬಾಡಿ ಅಂದ್ರೆ ಹುಟ್ಟಕ್ಕಿಂತ ಮುಂಚೆ ಅವನ ಅಮ್ಮನ ಹೊಟ್ಟೆಲಿ ಏನಿರ್ತಾನೆ ಅದನ್ನ ಇಲ್ಲಿ ರೆಫರ್ ಮಾಡ್ತಾ ಇದ್ದಾನೆ. ಏರ್ ಬರ್ಡ್ಸ್ ರಿಲೀಸಿಂಗ್ ಹೆಲ್ ವಾಸ್ ರೀಚ್ಡ್. ಅದಷ್ಟೇ ಅಲ್ಲ, ಆ ಒಂದು ಬರ್ದಿಂಗ್ ಪ್ರಾಸೆಸ್ ಏನಿದೆ, ಹುಟ್ಸೋವಾಗ ಅವಳು ಎಷ್ಟು ನೋವನ್ನ ತಡೆದ್ಲು, ಎಷ್ಟು ನೋವನ್ನ ಅನುಭವಿಸಿದ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಯ್ತಾ ಮಕ್ಕಳೇ? ಸೊ ಇದು ಈ ಪರ್ಟಿಕ್ಯುಲರ್ ಸ್ಟ್ಯಾನ್ಸವಿನ ಅರ್ಥ ಕೂಡ. ಇಲ್ಲಿ ಏರ್ ಇದೆ ಅಲ್ಲ, ಏರ್ನ ಬಿಫೋರ್ ಅಂತ ಹೇಳ್ತೀವಿ. ಆಯ್ತಾ? ಏರ್ ಅಂದ್ರೆ ಬಿಫೋರ್. ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆಗೆ ಮುಂದಿನ ಸ್ಟ್ಯಾನ್ಸವನ್ನ ನೋಡೋಣ ಬನ್ನಿ. ವಾಟ್ ಹ್ಯಾವ್ ಐ ಡನ್ ಆರ್ ಟ್ರೈಡ್ ಆರ್ ಸೆಡ್ ಇನ್ ಥ್ಯಾಂಕ್ಸ್ ಟು ದಟ್ ಡಿಯರ್ ವಿಮೆನ್ ಡೆಡ್? ಮೆನ್ ಟ್ರಿಯಂಫ್ ಓವರ್ ವಿಮೆನ್ ಸ್ಟಿಲ್. ಮೆನ್ trample women's right at will, and man's lust roves the world untamed. Oh grave, keep shut lest I be shamed ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೀತಿಯಾದ ಇಂಟ್ರಾಸ್ಪೆಕ್ಷನ್ ನಡೀತಿದೆ. ಇವಾಗ ಒಂದು ನಮ್ಮ ಒಂದು ಸೊಸೈಟಿಲಿ ಏನ್ ನಡೆಯುತ್ತೆ ಅಂತ ಇಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಅವ್ರ ಅಮ್ಮನ ಬಗ್ಗೆ ಅವನಷ್ಟು ಮಾತಾಡ್ದ, ಹೇಗೆ ಒಂದು ಹೆಂಗಸರು ಆ ಒಂದು ನೋವನ್ನ ತಡಿತಾರೆ, ಅವರನ್ನೇ ಅವರು ತ್ಯಾಗ ಮಾಡ್ತಾರೆ ಅಂತ ಇದಿಷ್ಟು ಪ್ಯಾರಾಗ್ರಾಫ್ಸ್ ಅಲ್ಲಿ, ಇಷ್ಟು ಸ್ಟ್ಯಾನ್ಸಾಸ್ ಅಲ್ಲಿ ನಾವು ನೋಡಿದೀವಿ. ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅದ್ರ ಮುಂಚೆ ರೈಮಿಂಗ್ ಸ್ಕೀಮು ನಾನು ಹಿಂದಿನ ಸ್ಟ್ಯಾನ್ಸ್ ಅಲ್ಲಿ ಏನೇನ್ ಹಾಕಿದ್ದೆ ಅಂತ ಮರ್ತೋದೆ. ಎಂ ಬರತ್ತನ್ಸತಿಲಿ, ನೋಡ್ಕೊಂಡ್ಬಿಡೋಣ. ಎಸ್, ಆಯ್ತಾ? ಸೊ ಸೆಡ್ ಅಂಡ್ ಡೆಡ್ ಎಂ ಬರುತ್ತೆ ಮಕ್ಕಳೇ. ಸ್ಟಿಲ್ ಅಂಡ್ ವಿಲ್ ಎನ್ನು, ಇದು ಅನ್ಟೇಮ್ಡು ಶೇಮ್ಡು ಓ ಬರುತ್ತೆ. ಆಯ್ತಾ ಮಕ್ಕಳೇ? What have I done or tried or said in thanks to that dear woman dead? ನಾನು ನನ್ನ ಕಡೆಯಿಂದ ಏನ್ ಮಾಡಿದ್ದೀನಿ ಅವಳಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ. ನಾನು ಯಾವತ್ತಾದ್ರೂ ಏನಾದ್ರೂ ಮಾಡಿದೀನಾ, ಹೇಳಿದೀನಾ, ಅಥವಾ ಒಂದು ಸ್ವಲ್ಪ ಆದ್ರೂ ಟ್ರೈ ಮಾಡಿದೀನಾ ಅವಳು ಥ್ಯಾಂಕ್ಸ್ ಹೇಳೋದಿಕ್ಕೆ? ಯಾರಿಗೆ? ದಟ್ ಡಿಯರ್ ವಿಮೆನ್ ಡೆಡ್ ಅಂದ್ರೆ ಅವ್ರ ಅಮ್ಮ, ಇವಾಗ ಬದುಕಿಲ್ದೇರೆ ಇರುವಂತಹ ಅವಳ ಅಮ್ಮನಿಗೆ ಇದನ್ನ ರೆಫರ್ ಮಾಡ್ತಾ ಇದ್ದಾರೆ. ಮೆನ್ ಟ್ರಯಂಫ್ ಓವರ್ ವಿಮೆನ್ ಸ್ಟಿಲ್. ಇವಾಗ ಕೂಡ ಗಂಡಸರು ವಿಮೆನ್ ನ ರೂಲ್ ಮಾಡ್ತಾರೆ, ಅವ್ರಕ್ಕಿಂತ ನಾನು ಸುಪೀರಿಯರ್ ಅಂತ ಹೇಳ್ಕೊಂತಾರೆ ನಮ್ಮ ಸೊಸೈಟಿಲಿ. ಮೆನ್ ಟ್ರಾಂಪಲ್ ವಿಮೆನ್ಸ್ ರೈಟ್ ಅಟ್ ವಿಲ್. ಇವತ್ ತನಕ ಗಂಡಸರು ವಿಮೆನ್ ರೈಟ್ ನ ತುಳಿತಾರೆ. ಟ್ರಾಂಪಲ್ ಅಂದ್ರೆ ತುಳಿತಾರೆ. ಅರ್ಥ ಆಯ್ತಾ ಮಕ್ಕಳೇ? ಅಂಡ್ ಇದು ಗೊತ್ತಿಲ್ದರೆ ಮಾಡಲ್ಲ, ಗೊತ್ತಿದ್ದು ಇದು ಮಾಡ್ತಾರೆ. ಇದು ನಮ್ಮ ಪೇಟ್ರಿಯಾರ್ಕಿನ ಡಿಫೈನ್ ಮಾಡ್ತಾ ಇದೆ. ಹೇಗೆ ಗಂಡಸರಿಗೆ ಇವಾಗ ಕೂಡ ಆ ಒಂದು ಹೈ ಸ್ಟೇಟಸ್ ಅನ್ನ ನಾವು ನೀಡ್ತೀವಿ ನಮ್ಮ ಒಂದು ಸೊಸೈಟಿಲಿ, ಅಂಡ್ ಹೇಗೆ ಗಂಡಸರು ಗೊತ್ತಿದ್ರು ಕೂಡ ಒಂದು ವಿಮೆನ್ ನ ತುಳಿತಾರೆ ಅಂತ. ಅಂಡ್ ಮ್ಯಾನ್ಸ್ ಲಸ್ಟ್ ರೋವ್ಸ್ ದ ವರ್ಲ್ಡ್ ಅನ್ಟೇಮ್ಡ್. ಅಂಡ್ ಇವಾಗ ಗಂಡಸರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಏನ್ ಬೇಕೋ ಅವ್ರು ಮಾಡ್ಬೋದು, ಯಾವತ್ತೂ ಅವ್ರನ್ನ ಸ್ಟಾಪ್ ಮಾಡಲ್ಲ. ಅನ್ಟೇಮ್ಡ್ ನೋಡಿ, ಅವ್ರಿಗೆ ಬೇಕಿದ್ದನ್ನ ಅವರು ಮಾಡ್ಕೊಂಡು ಹೋಗ್ಬೋದು. ಓ ಗ್ರೇವ್ ಕೀಪ್ ಶಟ್ ಲೆಸ್ಟ್ ಐ ಬಿ ಶೇಮ್ಡ್ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರ ಅಮ್ಮನ ಒಂದು ಗ್ರೇವ್ ಇರುತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಏನಂತ? ನೀನು ಹಂಗೆ ಮುಚ್ಚಿರು, ನೀನೇನಾದ್ರೂ ವಾಪಸ್ ಬಂದ್ಬಿಟ್ರೆ ನನಗೆ ಒಂದು ರೀತಿಯಾದ ಅವಮಾನ ಆಗತ್ತೆ, ಶೇಮ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಸ್ಟ್ ಅಂದ್ರೆ ಇನ್ ಕೇಸ್. ಓಕೆ,
ಸೊ ಇದು ಇದರ ಅರ್ಥ ಆಯ್ತಾ ಮಕ್ಳೇ. ಇದರಲ್ಲಿ ಅವರು ಪೇಟ್ರಿಯಾರ್ಕಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂಡ್ ಅವ್ರ ಅಮ್ಮನಿಗೆ ರೆಫರ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಖಂಡಿತ ಅಲ್ಲೇ ಇರು ನೀನೇನಾದ್ರೂ ಆಚೆ ಬಂದ್ರೆ ನಂಗೊಂದು ರೀತಿಯಾದ ಅವಮಾನ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಅಮ್ಮ ಮತ್ತೆ ಒಂದು ಮಗುವಿನ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಆ 9 months ಆಫ್ ಪ್ರೆಗ್ನೆನ್ಸಿ ಮತ್ತೆ ಆ ಬರ್ತ್ ನೀಡುವಾಗ ಯಾವ ರೀತಿಯಾದ ಒಂದು ಅವರನ್ನೇ ಅವರು ಸ್ಯಾಕ್ರಿಫೈಸ್ ಮಾಡ್ಕೊಂತಾರೆ, ಅವರ ಒಂದು ಭಾಗವನ್ನೇ ಒಂದು ಮಗುವಿಗೆ ಕೊಡ್ತಾರೆ ಅಂಡ್ ಅವರ ಪ್ರೀತಿ ಮತ್ತೆ ಸ್ಟ್ರೆಂತ್ ನ ನೀಡ್ತಾರೆ ಅನ್ನೋದನ್ನ ಇಲ್ಲಿ ಪೊಯೆಟ್ ಅರ್ಥ ಕೂಡ ಆಗತ್ತೆ. ಅಂಡ್ ಅವನು ಹೇಳ್ತಾ ಇದ್ದಾನೆ ಕೂಡ, ಇದು ನನ್ಗೆ ಅರ್ಥ ಆಗತ್ತೆ, ಬಟ್ ನಾನು ನನ್ನ ಸುತ್ತಮುತ್ತ ನೋಡಿದ್ರೆ ಅಷ್ಟು ಒಂದು ಒಪ್ರೆಷನ್ ನಡೆಯುತ್ತೆ ಹೆಂಗಸರ ಮೇಲೆ, ಆ ಒಂದು ಪೇಟ್ರಿಯಾರ್ಕಿಲ್ ನಾವ್ ಇನ್ನ ಇದೀವಿ ಅಂತ ಕೂಡ ಅವ್ರಿಗೊಂದು ಅರ್ಥ ಇದೆ. ಸೊ ಇದೊಂದು ರೀತಿಯಾದ ಇಂಟ್ರಾಸ್ಪೆಕ್ಷನ್. ಅವ್ರ ತಾಯಿ ಜೊತೆ ಅಷ್ಟು ಸಮಯವನ್ನು ಕಳೆದಿಲ್ಲ, ಬಟ್ ಆದ್ರೂ ಎಷ್ಟು ಸುಂದರವಾದಂತ ಪೋಯಮ್ ಅನ್ನ ಅವ್ರಿಗೆ ಡೆಡಿಕೇಟ್ ಕೂಡ ಮಾಡಿದ್ದಾರೆ. ಆಯ್ತಾ ಮಕ್ಳೇ. ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ಪದ್ಯದಲ್ಲಿ ಇರುವಂತಹ ಫಿಗರ್ಸ್ ಆಫ್ ಸ್ಪೀಚ್ ನ ನೋಡೋಣ ಬನ್ನಿ. ಸೊ ನಾನು ಆ ಒಂದು ಸ್ಟೇಟ್ಮೆಂಟ್ ಅಥವಾ ಆ ಒಂದು ಸ್ಟ್ಯಾನ್ಸಾವಿನ ಭಾಗವನ್ನ ಓದಿ ಅದು ಯಾವ ಪರ್ಟಿಕ್ಯುಲರ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳ್ತೀನಿ. ಸೊ ಬ್ಯೂಟಿ ಫೆಡ್ ಮೈ ಕಾಮನ್ ಅರ್ತ್ ಅಂದ್ರೆ ಇದು ಒಂದು ಪರ್ಸಾನಿಫಿಕೇಶನ್. ಯಾಕೆ ಮಕ್ಳೇ, ದ ನಾನ್ ಲಿವಿಂಗ್ ಆಟ್ರಿಬ್ಯೂಟ್ ಆಫ್ ಬ್ಯೂಟಿ. ಈ ಬ್ಯೂಟಿ ಅನ್ನೋದೇನಿದೆ ಮಕ್ಳೇ, ಅದು ಲಿವಿಂಗ್ ಥಿಂಗ್ ಅಲ್ಲ. ಇದನ್ನ ಮಕ್ಳೇ ಅವರು ಫೀಡಿಂಗ್ ಅನ್ನೋದಕ್ಕೆ ಆಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಯ್ತಾ ಮಕ್ಳೇ. ಫೀಡಿಂಗ್ ಏನಿದೆ ಅದು ನಾವು ಜನಗಳು ಮಾಡೋದ್ರಿಂದ ಅದು ಒಂದು ಪರ್ಸಾನಿಫಿಕೇಶನ್. ಆಯ್ತಾ ಮಕ್ಳೇ. ನೆಕ್ಸ್ಟ್ ನೋಡೋಣ. ಇಫ್ ದ ಗ್ರೇವ್ಸ್ ಗೇಟ್ ಕುಡ್ ಬಿ ಅನ್ಡನ್ ಅಂತ ಇದೆ. ಇದು ಒಂದು ಆಲಿಗರಿ ಮಕ್ಳೇ, ಬಿಕಾಸ್ ದ ಮೀನಿಂಗ್ ಕುಡ್ ಬಿ ಇಫ್ ದ ಸ್ಪೀಕರ್ಸ್ ಮದರ್ ಕಮ್ಸ್ ಬ್ಯಾಕ್ ಟು ಲೈಫ್. ಇಲ್ಲೊಂದು ಆಲಿಗರಿನ ಯೂಸ್ ಮಾಡಿಕೊಂಡು ಅವ್ರು ಏನ್ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇಂದ, ಅವ್ರು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಅಮ್ಮ ಬ್ಯಾಕ್ ಟು ಲೈಫ್ ಬಂದ ಹಾಗಿದೆ ಅಂತ ಈ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಇಂದ ಅವರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಅನ್ಲೆಸ್ ಮೈ ಸೋಲ್ಸ್ ಫೇಸ್ ಲೆಟ್ ಹರ್ ಸಿ. ಇದು ಈ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಪರ್ಸಾನಿಫಿಕೇಶನ್ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ದ ನಾನ್ ಲಿವಿಂಗ್ ಎಂಟಿಟಿ ಏನಿದೆ ನಮ್ಮ ಸೋಲ್ is said to have face which is a living feature. ಸೋಲಿಗೆ ಒಂದು ಮುಖವನ್ನ ಅವರು ನೀಡಿದ್ದಾರೆ ಇಲ್ಲಿ. ಸೊ ಆ ಮುಖ ಏನಿದೆ ಅದು ಒಂದು ಲಿವಿಂಗ್ ಫೀಚರ್ ಅಲ್ವಾ ಮಕ್ಕಳೇ. ಸೊ ಅದಕ್ಕೆ ಇದು ಒಂದು ಪರ್ಸಾನಿಫಿಕೇಶನ್. ಫಾರ್ ಆಲ್ ಮೈ ಮೌತ್ಲೆಸ್ ಬಾಡಿ ಲೀಚ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಮೆಟಫರ್. ದ ಸ್ಪೀಕರ್ ಕಂಪೇರ್ಸ್ ಹಿಮ್ಸೆಲ್ಫ್ ಟು ಅ ಲೀಚ್. ನಾನು ಎಕ್ಸ್ಪ್ಲೇನ್ ಮಾಡುವಾಗಲೂ ಹೇಳಿದೆ, ಈ ಪರ್ಟಿಕ್ಯುಲರ್ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವರನ್ನೇ ಒಂದು ಲೀಚ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ. ಸೊ ಅದಕ್ಕೆ ಇದು ಒಂದು ಮೆಟಫರ್. ಬರ್ಡ್ಸ್ ರಿಲೀಸಿಂಗ್ ಹೆಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಹೈಪರ್ಬೋಲೆ ಅಂತ ನಾವು ಹೇಳ್ಬೋದು. ಹೈಪರ್ಬೋಲೆ ದ ಈವೆಂಟ್ ಆಫ್ ಬರ್ತ್ ಇಸ್ ಎಕ್ಸಾಜರೇಟೆಡ್ ಅಂಡ್ ಕಂಪೇರ್ಡ್ ಟು ಹೆಲ್. ಹೈಪರ್ಬೋಲೆಯಲ್ಲಿ ಒಂದು ರೀತಿಯಾದ ಎಕ್ಸಾಜರೇಷನ್ ನಾವು ನೋಡ್ತೀವಲ್ಲ ಮಕ್ಕಳೇ, ಆ ಎಕ್ಸಾಜರೇಷನ್ ಇಲ್ಲಿ ಬರ್ತ್ ಜೊತೆಗೆ ಆಯ್ತಾ ಅವ್ರು ಸೊ ಹೆಲ್ಗೆ ಕಂಪೇರ್ ಮಾಡಿದ್ದಾರೆ, ಆ ಪ್ರಾಸೆಸ್ ಆಫ್ ಗಿವಿಂಗ್ ಬರ್ತ್ಗೆ. ಅರ್ಥ ಆಯ್ತಾ ಮಕ್ಕಳೇ. ಸೊ ಇದು ಒಂದು ಹೈಪರ್ಬೋಲೆ. ನೆಕ್ಸ್ಟ್ ನೋಡೋಣ. ವಾಟ್ ಹ್ಯಾವ್ ಐ ಡನ್ ಟು ಕೀಪ್ ಇನ್ ಮೈಂಡ್ ಮೈ ಡೆತ್ ಟು ಹರ್ ಅಂಡ್ ವಿಮೆನ್ ಕೈಂಡ್. ಇದೊಂದು ರೆಟಾರಿಕಲ್ ಕ್ವೆಶ್ಚನ್ ಅಂತ ಕೂಡ ನಾವು ಹೇಳ್ಬೋದು. ದ ಕ್ವೆಶ್ಚನ್ ಡಸಂಟ್ ರಿಕ್ವೈರ್ ಆನ್ ಆನ್ಸರ್ ಅಂಡ್ ಇಸ್ ಆಸ್ಕ್ಡ್ ಫಾರ್ ಎನ್ ಎಫೆಕ್ಟ್. ಇಲ್ಲಿ ಒಂದು ಆನ್ಸರ್ ಪಡೆಯೋದಕ್ಕೋಸ್ಕರ ಈ ಕ್ವೆಶ್ಚನ್ ನ ಕೇಳಿಲ್ಲ, ಒಂದು ಎಫೆಕ್ಟ್ ಗೋಸ್ಕರ ಈ ಒಂದು ಕ್ವೆಶ್ಚನ್ ನ ಕೇಳಿದ್ದಾರೆ. ದ ಇಂಪ್ಲೈಡ್ ಆನ್ಸರ್ ಇಸ್ ದಟ್ ದ ಪೋಯೆಟ್ ಹ್ಯಾಸಂಟ್ ಡನ್ ಎನಿಥಿಂಗ್ ಟು ರೀಪೇ ಹಿಸ್ ಡೆತ್. ಇಂಪ್ಲೈಡ್ ಆನ್ಸರ್ ಅಂದ್ರೆ ನಾವು ಅನ್ಕೊಂಬೋದು ಇದು ಆನ್ಸರ್ ಅಂತ. ಏನಂತ, ಪೋಯೆಟ್ ಏನು ಮಾಡಿಲ್ಲ, ಅವನು ಈ ಒಂದು ಡೆತ್ ನ ರೀಪೇ ಮಾಡೋದಿಕ್ಕೆ. ಅರ್ಥ ಆಯ್ತಾ. ಇದೊಂದು ರೆಟಾರಿಕಲ್ ಕ್ವೆಶ್ಚನ್ ಕೂಡ. ಆಯ್ತಾ. ನೆಕ್ಸ್ಟ್ ನೋಡೋಣ. ಓ ಗ್ರೇವ್ ಕೀಪ್ ಶಟ್ ಲೆಸ್ಟ್ ಐ ಬಿ ಶೇಮ್ಡ್ ಅಂತ ಹೇಳ್ತಾರೆ. ಇದು ಒಂದು ಅಪಾಸ್ಟ್ರಫಿ. ಹಂಗಂದ್ರೆ ಏನ್ ಮಕ್ಳೇ, ದಿ ಸ್ಪೀಕರ್ ಇಸ್ ಅಡ್ರೆಸ್ಸಿಂಗ್ ದ ಗ್ರೇವ್ ವಿಚ್ ಇಸ್ ಅನ್ ಇನ್ಆನಿಮೇಟ್ ಆಬ್ಜೆಕ್ಟ್. ಇಲ್ಲಿ ಆ ಗ್ರೇವ್ ಅನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ ಸ್ಪೀಕರು. ಅದು ಒಂದು ಇನ್ಆನಿಮೇಟ್ ಆಬ್ಜೆಕ್ಟ್, ಅದಕ್ಕೊಂದು ಜೀವ ಇಲ್ಲ. ಅರ್ಥ ಆಯ್ತಾ. ಸೊ ಗ್ರೇವ್ಗೆ ಅವ್ರು ಅಡ್ರೆಸ್ ಮಾಡ್ತಿರೋದ್ರಿಂದ ಅದೊಂದು ಅಪಾಸ್ಟ್ರಫಿ. ಆಯ್ತಾ. ಸೊ ಇಲ್ಲಿಗೆ ನಾವೆಲ್ಲ ಫಿಗರ್ ಆಫ್ ಸ್ಪೀಚಸ್ ನ ನೋಡಿದೀವಿ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ. How does John Masefield justify that he was born at the cost of mother's life, of his mother's life? ಇದು 1 mark April 2022 ಕೇಳಿದ್ರು. ಆನ್ಸರ್ ನೋಡೋಣ ಬನ್ನಿ. John Masefield recalls that his life began in his mother's womb and that his mother's life made him a man. ಸೊ ಇದಿಷ್ಟು ಬರೆದ್ರೆ ಖಂಡಿತ ನಿಮ್ಗೆ 1 mark
ಸಿಕ್ಕೇ ಸಿಗತ್ತೆ. 1 ಮಾರ್ಕ್ ಕ್ವೆಶನ್ಗೆ ಮಕ್ಕಳೇ ನೀವು ಆನ್ ದ ಪಾಯಿಂಟ್ ಆನ್ಸರ್ ಮಾಡಬೇಕು. ಸುತ್ತು ಬೆಳೆಸಿ ಏನೇನೋ ಬರಿಬೇಡಿ. ಕರೆಕ್ಟಾಗಿ ಕ್ವೆಶನ್ ಏನಿದೆ ಅದಕ್ಕೆ ಮಾತ್ರ ಆನ್ಸರ್ ಬರೀರಿ. ಮುಂದಿನ ಕ್ವೆಶನ್ ನೋಡೋಣ. 2 ಮಾರ್ಕ್ಸ್ ಕೇಳಿದ್ದಾರೆ. ಇದು ಜೂನ್ 2018 ಅಲ್ಲಿ ಏನ್ ಕ್ವೆಶನ್? ವಾಟ್ ಮೇಡ್ ದ ಪೋಯೆಟ್ ಸೇ ದಟ್ ಹಿಸ್ ಮದರ್ ವುಡ್ ನಾಟ್ ರೆಕಗ್ನೈಸ್ ಹಿಮ್? The poet's mother passed away when the poet was a child. Poet ಚಿಕ್ಕವನಿದ್ದಾಗ್ಲೇನೆ ಅವ್ರ ಅಮ್ಮ ತೀರ್ಕೊಂಡ್ಬಿಟ್ರು. He has now grown up. ಇವಾಗ ಅವನು ದೊಡ್ಡವನಾಗಿದ್ದಾನೆ. Hence he says that if his mother were to come back to life, ಇವಾಗ ಅಕಸ್ಮಾತ್ ಅವ್ರ ಅಮ್ಮ ಜೀವಂತವಾಗಿ ಬಂದ್ರೆ she would not recognize him. ಅವರು ಇವನನ್ನ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಪೋಯೆಟ್ ಹೇಳ್ತಾರೆ that his mother would not recognize him. ಆಯ್ತಾ? ಈ ಕ್ವೆಶನ್ಗೆ ಇದೇ ಆನ್ಸರು. 2 ಮಾರ್ಕ್ಸ್ಗೆ ನೀವು 2 ಸೆಂಟೆನ್ಸ್ ಬರಿಬೇಕಾಗುತ್ತೆ. ಇಲ್ಲಿ 2 ಸೆಂಟೆನ್ಸ್, 2ರಿಂದ 3 ಸೆಂಟೆನ್ಸ್ ಮಕ್ಕಳೇ. ಸೊ ಇಲ್ಲಿ ನಾನು 3 ಸೆಂಟೆನ್ಸ್ ನ ಬರ್ದಿದ್ದೀನಿ. ಆಯ್ತಾ? ಕ್ರಿಸ್ಪ್ ಆಗಿ ಆನ್ಸರ್ ಮಾಡಿ, ಬಟ್ ಡೀಟೇಲ್ಸ್ ಕೊಡೋದು ಮುಖ್ಯ ಒಂದು 2 ಮಾರ್ಕ್ ಕ್ವೆಶನ್ಗೆ. ಮುಂದಿನ ಕ್ವೆಶನ್ ನೋಡೋಣ. ಎಕ್ಸ್ಪ್ಲೇನ್ ಹೌ ಜಾನ್ ಮೇಸ್ಫೀಲ್ಡ್ ರಿಗ್ರೆಟ್ಸ್ ಫಾರ್ ಬೀಯಿಂಗ್ ungrateful towards his mother. 3 ಮಾರ್ಕ್ಸ್ಗೆ ಮಾಡೆಲ್ ಕ್ವೆಶನ್ ಪೇಪರ್ 21-22 ಕೇಳಿದ್ರು. ಸೊ ಅವ್ನು ಹೇಗೆ ರಿಗ್ರೆಟ್ ಮಾಡ್ತಾನೆ ಫಾರ್ ಬೀಯಿಂಗ್ ಅನ್ಗ್ರೇಟ್ಫುಲ್ ಟುವರ್ಡ್ಸ್ ಹಿಸ್ ಮದರ್ ಅಂತ ಕೇಳಿರುವಂತ ಕ್ವೆಶನ್ ಇದು. ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಆನ್ಸರ್ ನೋಡೋಣ. ಒಂದು 3 ಮಾರ್ಕ್ 4 ಮಾರ್ಕ್ ಕ್ವೆಶನ್ಗೆ ನೀವು ಚಾಪ್ಟರ್ ಅಥವಾ ಪೋಯಮ್ ಇನ್ನ ಹೆಸರು ಮತ್ತೆ ಆಥರ್ ಅಥವಾ ಪೋಯೆಟಿನ ಹೆಸರು ಬರೆದ್ರೆ ಏನು ತಪ್ಪಿರಲ್ಲ ಮಕ್ಕಳೇ. ಸೊ ಇಲ್ಲಿ ನಾನು ಬರ್ದಿದ್ದೀನಿ. ಇನ್ ದ ಪೋಯಮ್ CLM, poet John Masefield explains at length how he regrets being ungrateful towards his mother and women in general. At the beginning, the poet acknowledges that he owes his life to his mother. It was through her nurturing and sacrifice that he could breathe and stir. The poet feels shame and guilt at not having lived an ideal life. He had wanted to live a life that his mother would have been proud of. He feels that any other kind of living would be a waste of his mother's sacrifice. He is unhappy and at not having fulfilled this dream. In the end, he expresses gratitude that his mother, being dead, is spared the shame of seeing the life her son had led and the condition of women in the world. ಅರ್ಥ ಆಯ್ತಾ ಮಕ್ಕಳೇ? ಸೊ ನಾನು ಈ ಒಂದು ಪೂರ್ತಿ ಪದ್ಯದ ಅವನ್ ಹೇಗೆ ಅನ್ಗ್ರೇಟ್ಫುಲ್ ಆಗಿರ್ಬೋದು ಅವ್ರ ಅಮ್ಮನ ಕಡೆ ಅಂತ ರಿಗ್ರೆಟ್ ಮಾಡ್ತಾನೆ ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಇದಿಷ್ಟು ಬರೆದ್ರೆ ನಿಮಗೆ ಖಂಡಿತವಾಗ್ಲೂ 3 ಮಾರ್ಕ್ಸ್ ಸಿಕ್ಕೇ ಸಿಗತ್ತೆ. ಹೌ ಡಸ್ ಜಾನ್ ಮೇಸ್ಫೀಲ್ಡ್ ಡಿಸ್ಕ್ರೈಬ್ ಹಿಸ್ ಮದರ್ಸ್ ಸಫರಿಂಗ್? 3 ಮಾರ್ಕ್ಸ್ಗೆ ಕೇಳಿದ್ರು. ಏಪ್ರಿಲ್ 2018 ಅವ್ರ ಅಮ್ಮನ ಸಫರಿಂಗ್ ನ ಹೇಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಜಾನ್ ಮೇಸ್ಫೀಲ್ಡ್ ಅವರು ಅಂತ ಕೇಳಿರುವಂತ ಪ್ರಶ್ನೆ ಇದು. ಓದ್ತೀನಿ ಬನ್ನಿ. ಇನ್ ದ ಪೋಯಮ್ CLM, poet John Masefield describes his mother's suffering. ಒಂದು ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ ಇಲ್ಲಿ. He begins by saying that his life began in his mother's womb. Nurturing and growing a baby takes a toll on the mother. Hence, the poet emphasizes that his life was only possible through some loss on the mother's side. He also describes himself as a body that leached of his mother's beauty and strength. Another point of suffering for his mother, according to the poet, was the event of childbirth, which he equates to hell. He says that there is no sufficient repayment for the suffering women have to go through during the months preceding childbirth and the event itself. He thus feels responsible to live a life worthy of his mother's praise and approval. Since he cannot repay his late mother, he would prefer to contribute to making life easier for women in general. ಸೊ ಇದಿಷ್ಟು ಅವನ ಅಮ್ಮನ ಸಫರಿಂಗ್ ಮತ್ತೆ ಅವನು ಇವಾಗ ಮುಂದೆ ಹೋಗಿ ಹೇಗೆ ವಿಮೆನ್ ಇನ್ ಜನರಲ್ಗೆ ಲೈಫ್ ಈಸಿಯರ್ ಆಗಿ ಮಾಡ್ತಾನೆ ಅಂತ ಒಂದು ಆನ್ಸರ್ ನಾನು ಇಲ್ಲಿ ಬರ್ದಿದ್ದೀನಿ. ಒಂದು ಗುಡ್ ಓಪನಿಂಗ್ ಇದೆ, ಕ್ಲೋಸಿಂಗ್ ಇದೆ. ಸೊ 3 ಮಾರ್ಕ್ಸ್ ಮಕ್ಕಳೇ ನೀವಿಷ್ಟು ಬರೆಯೋದು ತುಂಬಾ ತುಂಬಾ ಮುಖ್ಯ. ನಡೀರಿ. ಇದರ ಜೊತೆಗೆ ಮಕ್ಕಳೇ ನಾವು ಈ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಇಂದ ಅಂತ್ಯಕ್ಕೆ ಬಂದಿದ್ದೀವಿ. ನಾನು ಈ ವಿಡಿಯೋ ಜೊತೆ ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ. ಅದ್ರಲ್ಲಿ ನಿಮಗೆ ಸಮರಿ, PYQs ನ ಆನ್ಸರ್ ಮಾಡಿ ಮತ್ತೆ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ನ ಆನ್ಸರ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ. ಈ ವಿಡಿಯೋ ನೋಡಿದ ನಂತರ ಖಂಡಿತ ಹೋಗಿ ನಮ್ಮ ಪರೀಕ್ಷೆ ಚಾನೆಲ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ
ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಕೂಡ ಜಾಯ್ನ್ ಆಗಿ. ನಮ್ಮ ಪರೀಕ್ಷೆ ಚಾನಲ್ ಮಕ್ಕಳೇ ನಿಮಗೆ ಇಂಗ್ಲಿಷ್ 1 ಬಿಟ್ಟು ಬೇರೆ ಕೋರ್ಸ್ ಸಬ್ಜೆಕ್ಟ್ಸ್ ಕೂಡ ಸಿಗತ್ತೆ. ಮತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನಿಮ್ಮ ಯಾವುದೇ ಥರದ ಡೌಟ್ಸ್ನ ಸಾಲ್ವ್ ಮಾಡ್ಕೊಬೋದು. ಖಂಡಿತ ಜಾಯ್ನ್ ಆಗಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬೈ ಬಾಯ್.